ಹಿಂದೆ ಒಂದು ಮನೆ ಕೊಟ್ಟಿದ್ದಾರಾ ಕೇಳಿ, ಸಾಬೀತು ಮಾಡಿದ್ರೆ ರಾಜಕೀಯ ನಿವೃತ್ತಿ ಮಾಡ್ತೀನಿ ಅಂತಿದ್ದಾರೆ. ಏನ್ ಹೇಳಿದ್ದಾರೆ ನೋಡೋಣ. ಆ ಬಡವರ ಮನೆಯಲ್ಲಿ 5-10 ಸಾವಿರ ರೂಪಾಯಿ ತಗೊಂಡ್ರೆ ಅಷ್ಟು ದಲಿತರ ನನ್ಗೆ ಬಂದಿಲ್ಲ. ಆಮೇಲೆ ನಾವು ಯಾರಿಗೂ ಇಲ್ಲಿ ನನ್ಗಿಲ್ಲ, ನಂಗಂತೂ ಆ ದಲಿತರ ಬಂದಿಲ್ಲ. ಬಡವರು ದುಡ್ಡು ತಗೊಂಡು ಜೀವನ ಮಾಡೋದು ನಂಗಂತೂ ಆ ದಲಿತರ ನನ್ಗೆ ಬಂದಿಲ್ಲ. ಆಮೇಲೆ ಎನಿಬಡಿ ನಾನ್ ಬಿಟ್ಟು ಎನಿಬಡಿ ಹೇಳ್ತಾ ಇರೋದು, ಅವ್ರು ಏನಾದ್ರು ತಗೊಂಡಿದ್ ಮಾಡಿದ್ರೆ ಹುಳ ಬಿದ್ದು ಸಾಯ್ತಾರೆ. ಅವ್ರ ಮಕ್ಕಳು ಕ್ಷಮ ತರಬೇಕು. ಬಡವರು 1,20,000 ನೀವು ಅವ್ರ ದುಡ್ಡು ತಗೊಂಡ್ರೆ, ನಾನು ಸತ್ಯ ಹರಿಶ್ಚಂದ್ರ ಅಂತ ಹೇಳಲ್ಲ. ನಾನು ಈ ಬಡವರ ಮನೆ ವಿಚಾರದಲ್ಲಿ ನಾನು ಸತ್ಯ ಹರಿಶ್ಚಂದ್ರ ಅಂತ ಹೇಳಲ್ಲ. ನಾನು ಕೇಳ್ರಿ, ಕಂಪ್ಲೀಟ್ ಮಾಡಕ್ ಕೊಡ್ರಿ. ಕಂಪ್ಲೀಟ್ ಮಾಡಕ್ ನೀವು ಇದೇ ಡಿಲೈಟ್ ಮಾಡ್ತೀವೋ, ಇದೇ ತಪ್ಪಿದು. ಕಂಪ್ಲೀಟ್ ಮಾಡಕ್ ಕೊಡ್ರಿ, ಕಂಪ್ಲೀಟ್ ಮಾಡಕ್ ಕೊಡಿ ಗುರುವೆ, ಕಂಪ್ಲೀಟ್ ಮಾಡಕ್ ಕೊಡು. ಏನ್ರಿ, ನಾನು ಸತ್ಯ ಹರಿಶ್ಚಂದ್ರ ಅಂತ ಹೇಳ್ತಾ ಇಲ್ಲ. ನಾನು ಈ ಬಡವರ ಮನೆ ವಿಚಾರದಲ್ಲಿ ಏನಾರ ತಗೊಂಡ್ರೆ ಅವ್ರಿಗಿಲ್ಲ, ಅವ್ರ ಮಕ್ಳಿಗೆ ಶಾಪ ತಟ್ಟೆ, ಹೇಳ್ತಾ ಇಲ್ಲ. ನಾನು ನನ್ನ ಮಾತಿಗೆ ಬದ್ದಾಗಿದ್ದೀನಿ. ಮಾನ್ಯ ಮುಖ್ಯಮಂತ್ರಿಗೆ ಹೇಳಿ, ಇದು ನಾನು ಹೇಳ್ತೀನಿ, ಬಿ ಆರ್ ಪಾಟೀಲ್ ಅವ್ರು ಪತ್ರ ಬರೀರಿ, ತನಿಖೆ ಆಗ್ಲಿ. ಇದು ನಾನೇ ಸಚಿವನಾಗಿ ಹೇಳ್ತಾ ಇದ್ದೀನಿ. ನಾನು ಸಚಿವ ಸಿಬಿಐ ಕೊಡಿ ಸ್ವಾಮಿ, ತನಿಖೆ ಆಗ್ಬೇಕಿದು. ಈಗ ಬಡವ್ರ ಮನೆಗೆ ಮನೆ ಕಟ್ಟಕ್ಕೆ ದುಡ್ಡು ತಗೊಂಡ್ರೆ ಎಷ್ಟು ಮಟ್ಟಿಗೆ ಸರಿ ಹೇಳಿ? ಅದು ಯಾರು ಎನಿಬಡಿ, ನಾನಂತ ಇಲ್ಲ, ಯಾವನ್ನ ತಗೊಳ್ಳಿ ಅವನು. ಅದೇ ನಾನು ಮಿನಿಸ್ಟರ್ ಅದು ತಗೊಳ್ಳಿ, ನಮ್ಮ ಸ್ಟಾಫ್ ಅನ್ನ ತಗೊಳ್ಳಿ, ನಮ್ಮ ಇಲಾಖೆಯ ಅಧಿಕಾರಿಗಳನ್ನ ತಗೊಳ್ಳಿ, ಪಂಚಾಯತ್ ಮೆಂಬರ್ ತಗೊಳ್ಳಿ, ಅವ್ರ ಮೇಲೆ ತನಿಖೆ ಆಗ್ಬೇಕು, ಅವ್ರ ಮೇಲೆ ಕಠಿಣ ಕ್ರಮ ತಗೊಳ್ಳೇಬೇಕು. ಈಗ ಆರೋಪ ಯಾರು ಮಾಡಿರೋದು? ಬಿ ಆರ್ ಪಾಟೀಲ್ ತಾನೇ ಆರೋಪ ಮಾಡಿರೋದು. ಆಯ್ತು ಸ್ವಾಮಿ, ಹೇಳ್ಕೊಳ್ಳಿ, ಸಂತೋಷ, ಖುಷಿ ಪಡ್ಲಿ. ಅವ್ರ ಸಿಎಂ ಏನು ಕೆಟ್ಟ ಹೆಸರು ಬರ್ತಾ ಇದ್ರೆ ಅವ್ರು ಗೊತ್ತಿದೆಯಲ್ಲೋ ಗೊತ್ತಿಲ್ಲ. ಈಗ ಯಾರನ್ನ ಹಿಂದಿಂದ 42-36 ಸಾವಿರ ಮನೆ ಕೊಡಕ್ಕೆ ಸಾಧ್ಯ ಆಯ್ತಾ? ನಾ ಬಂದಾದ್ಮೇಲೆ ಕೊಟ್ಟಿರೋದು. ಬಿಜೆಪಿ ಇಷ್ಟೆಲ್ಲ ಮಾತಾಡ್ತಾರಿಲ್ಲ. ಒಂದ್ ಮನೆ ನಾನು ಹೇಳಿದ್ದೀನಿ, ಬಹಳ ಸತಿ ಸವಾಲ್ ಹಾಕಿದ್ದೀನಿ ನಾನು. ಸ್ಲಮ್ ಬೋರ್ಡ್ ಅಲ್ಲಿ ರಾಜೀವ್ ಗಾಂಧಿ EHP ಸ್ಕೀಮಲ್ಲಿ ಒಂದ್ ಮನೆ ಏನಾರ ಕೊಟ್ಟಿದ್ರೆ ರಾಜಕೀಯದಿಂದ ನಿವೃತ್ತಿ ತಗೊಂತೀನಿ ಅಂತ ಹೇಳಿದ್ದೀನಿ ನಾನು. ಎಷ್ಟೋ ಒಂದ್ ಮನೆ. ನಾನ್ ಮಂತ್ರಿ ಆದ್ಮೇಲೆ ಈಗ 36,789 ಮನೆ ಕೊಡ್ತೀವಿ. ಬರೋ ತಿಂಗಳಲ್ಲಿ 42,345 ಮನೆಗಳು ಕೊಡ್ತಾ ಇದ್ದೀವಿ. ಬರೋ ವರ್ಷ ಮಾರ್ಚ್ ಒಳಗಡೆ ಎಲ್ಲ ಒಟ್ಟಾಗಿ ರಾಜೀವ್ ಗಾಂಧಿದು EHP ಸ್ಕೀಮ್ದು 2,32,000 ಮನೆಗಳು ಬಡವರು ಕೊಡ್ತೀವಿ ನಾವು. ಬೇರೆಯವ್ರು ಯಾರನ್ನ ಕೊಡಕ್ ಸಾಧ್ಯ ಆಯ್ತಾ? ಬೇರೆಯವ್ರು ಯಾರನ್ನ ಕೊಡಕ್ ಸಾಧ್ಯ ಆಯ್ತಾ? ಇದು ಏನಕ್ಕೆ ಬಿಜೆಪಿ ಅವ್ರಿಗೆ ಬಡವ್ರ ಬಗ್ಗೆ ಕಾಳಜಿ ಇರ್ಲಿಲ್ವಾ? ಇಷ್ಟೆಲ್ಲ ಮಾತಾಡ್ತಾರಲ್ಲ, ಜನತಾದಳ ಅವ್ರಿಗೆ ಬಡವ್ರ ಬಗ್ಗೆ ಕಾಳಜಿ ಇರ್ಲಿಲ್ವಾ? ಬರೇ ಕಾಂಗ್ರೆಸ್ ಪಕ್ಷದ ಸಿದ್ದರಾಮಯ್ಯ ಮಾತ್ರ ಬಡವ್ರ ಬಗ್ಗೆ ಕಾಳಜಿ ಇರೋದ? ಇಷ್ಟು ಗ್ಯಾರಂಟಿದಲ್ಲೂ, ಇಷ್ಟು ಮನೆ ಕೊಡ್ಬೇಕಾದ್ರೆ ಇಷ್ಟು ಗ್ಯಾರಂಟಿದಲ್ಲೂ ಮಾಡ್ತಾ ಇದ್ದೀನಿ ನಾನು. ಮಾಡ್ತಾ ಇದ್ದೀನಿ. ಹಿಂದೆ ಒಂದು ಮನೆ ಕೊಟ್ಟಿದ್ದಾರಾ ಕೇಳಿ, ಸಾಬೀತು ಮಾಡಿದ್ರೆ ರಾಜಕೀಯ ನಿವೃತ್ತಿ ಮಾಡ್ತೀನಿ ಅಂತಿದ್ದಾರೆ. ಏನ್ ಹೇಳಿದ್ದಾರೆ ನೋಡೋಣ. ಆ ಬಡವರ ಮನೆಯಲ್ಲಿ 5-10 ಸಾವಿರ ರೂಪಾಯಿ ತಗೊಂಡ್ರೆ ಅಷ್ಟು ದಲಿತರ ನನ್ಗೆ ಬಂದಿಲ್ಲ. ಆಮೇಲೆ ನಾವು ಯಾರಿಗೂ ಇಲ್ಲಿ ನನ್ಗಿಲ್ಲ, ನಂಗಂತೂ ಆ ದಲಿತರ ಬಂದಿಲ್ಲ. ಬಡವರು ದುಡ್ಡು ತಗೊಂಡು ಜೀವನ ಮಾಡೋದು ನಂಗಂತೂ ಆ ದಲಿತರ ನನ್ಗೆ ಬಂದಿಲ್ಲ. ಆಮೇಲೆ ಎನಿಬಡಿ ನಾನ್ ಬಿಟ್ಟು ಎನಿಬಡಿ ಹೇಳ್ತಾ ಇರೋದು, ಅವ್ರು ಏನಾದ್ರು ತಗೊಂಡಿದ್ ಮಾಡಿದ್ರೆ ಹುಳ ಬಿದ್ದು ಸಾಯ್ತಾರೆ. ಅವ್ರ ಮಕ್ಕಳು ಕ್ಷಮ ತರಬೇಕು. ಬಡವರು 1,20,000 ನೀವು ಅವ್ರ ದುಡ್ಡು ತಗೊಂಡ್ರೆ, ನಾನು ಸತ್ಯ ಹರಿಶ್ಚಂದ್ರ ಅಂತ ಹೇಳಲ್ಲ. ನಾನು ಈ ಬಡವರ ಮನೆ ವಿಚಾರದಲ್ಲಿ ನಾನು ಸತ್ಯ ಹರಿಶ್ಚಂದ್ರ ಅಂತ ಹೇಳಲ್ಲ. ನಾನು ಕೇಳ್ರಿ, ಕಂಪ್ಲೀಟ್ ಮಾಡಕ್ ಕೊಡ್ರಿ. ಕಂಪ್ಲೀಟ್ ಮಾಡಕ್ ನೀವು ಇದೇ ಡಿಲೈಟ್ ಮಾಡ್ತೀವೋ, ಇದೇ ತಪ್ಪಿದು. ಕಂಪ್ಲೀಟ್ ಮಾಡಕ್ ಕೊಡ್ರಿ, ಕಂಪ್ಲೀಟ್ ಮಾಡಕ್ ಕೊಡಿ ಗುರುವೆ, ಕಂಪ್ಲೀಟ್ ಮಾಡಕ್ ಕೊಡು. ಏನ್ರಿ, ನಾನು ಸತ್ಯ ಹರಿಶ್ಚಂದ್ರ ಅಂತ ಹೇಳ್ತಾ ಇಲ್ಲ. ನಾನು ಈ ಬಡವರ ಮನೆ ವಿಚಾರದಲ್ಲಿ ಏನಾರ ತಗೊಂಡ್ರೆ ಅವ್ರಿಗಿಲ್ಲ, ಅವ್ರ ಮಕ್ಳಿಗೆ ಶಾಪ ತಟ್ಟೆ, ಹೇಳ್ತಾ ಇಲ್ಲ. ನಾನು ನನ್ನ ಮಾತಿಗೆ ಬದ್ದಾಗಿದ್ದೀನಿ. ಮಾನ್ಯ ಮುಖ್ಯಮಂತ್ರಿಗೆ ಹೇಳಿ, ಇದು ನಾನು ಹೇಳ್ತೀನಿ, ಬಿ ಆರ್ ಪಾಟೀಲ್ ಅವ್ರು ಪತ್ರ ಬರೀರಿ, ತನಿಖೆ ಆಗ್ಲಿ. ಇದು ನಾನೇ ಸಚಿವನಾಗಿ ಹೇಳ್ತಾ ಇದ್ದೀನಿ. ನಾನು ಸಚಿವ ಸಿಬಿಐ ಕೊಡಿ ಸ್ವಾಮಿ, ತನಿಖೆ ಆಗ್ಬೇಕಿದು. ಈಗ ಬಡವ್ರ ಮನೆಗೆ ಮನೆ ಕಟ್ಟಕ್ಕೆ ದುಡ್ಡು ತಗೊಂಡ್ರೆ ಎಷ್ಟು ಮಟ್ಟಿಗೆ ಸರಿ ಹೇಳಿ? ಅದು ಯಾರು ಎನಿಬಡಿ, ನಾನಂತ ಇಲ್ಲ, ಯಾವನ್ನ ತಗೊಳ್ಳಿ ಅವನು. ಅದೇ ನಾನು ಮಿನಿಸ್ಟರ್ ಅದು ತಗೊಳ್ಳಿ, ನಮ್ಮ ಸ್ಟಾಫ್ ಅನ್ನ ತಗೊಳ್ಳಿ, ನಮ್ಮ ಇಲಾಖೆಯ ಅಧಿಕಾರಿಗಳನ್ನ ತಗೊಳ್ಳಿ, ಪಂಚಾಯತ್ ಮೆಂಬರ್ ತಗೊಳ್ಳಿ, ಅವ್ರ ಮೇಲೆ ತನಿಖೆ ಆಗ್ಬೇಕು, ಅವ್ರ ಮೇಲೆ ಕಠಿಣ ಕ್ರಮ ತಗೊಳ್ಳೇಬೇಕು. ಈಗ ಆರೋಪ ಯಾರು ಮಾಡಿರೋದು? ಬಿ ಆರ್ ಪಾಟೀಲ್ ತಾನೇ ಆರೋಪ ಮಾಡಿರೋದು. ಆಯ್ತು ಸ್ವಾಮಿ, ಹೇಳ್ಕೊಳ್ಳಿ, ಸಂತೋಷ, ಖುಷಿ ಪಡ್ಲಿ. ಅವ್ರ ಸಿಎಂ ಏನು ಕೆಟ್ಟ ಹೆಸರು ಬರ್ತಾ ಇದ್ರೆ ಅವ್ರು ಗೊತ್ತಿದೆಯಲ್ಲೋ ಗೊತ್ತಿಲ್ಲ. ಈಗ ಯಾರನ್ನ ಹಿಂದಿಂದ 42-36 ಸಾವಿರ ಮನೆ ಕೊಡಕ್ಕೆ ಸಾಧ್ಯ ಆಯ್ತಾ?
ನಾ ಬಂದಾದ್ಮೇಲೆ ಕೊಟ್ಟಿರೋದು. ಬಿಜೆಪಿ ಇಷ್ಟೆಲ್ಲ ಮಾತಾಡ್ತಾರಲ್ಲ. ಒಂದ್ ಮನೆ ನಾನು ಹೇಳಿದ್ದೀನಿ, ಬಹಳ ಸತಿ ಸವಾಲ್ ಹಾಕಿದ್ದೀನಿ ನಾನು. ಸ್ಲಮ್ ಬೋರ್ಡ್ ಅಲ್ಲಿ ರಾಜೀವ್ ಗಾಂಧಿ EHP ಸ್ಕೀಮಲ್ಲಿ ಒಂದ್ ಮನೆ ಏನಾರ ಕೊಟ್ಟಿದ್ರೆ ರಾಜಕೀಯದಿಂದ ನಿರ್ವಹಣೆ ತಗೊಂತೀನಿ ಅಂತ ಹೇಳಿದ್ದೀನಿ ನಾನು. ಎಷ್ಟೋ ಒಂದ್ ಮನೆ. ನಾನ್ ಮಂತ್ರಿ ಆದ್ಮೇಲೆ ಈಗ 36,789 ಮನೆ ಕೊಡ್ತೀವಿ. ಬರೋ ತಿಂಗಳಲ್ಲಿ 42,345 ಮನೆಗಳು ಕೊಡ್ತಾ ಇದ್ದೀವಿ. ಬರೋ ವರ್ಷ ಮಾರ್ಚ್ ಒಳಗಡೆ ಎಲ್ಲ ಒಟ್ಟಾಗಿ ರಾಜೀವ್ ಗಾಂಧಿದು EHP ಸ್ಕೀಮ್ದು 2,32,000 ಮನೆಗಳು ಬಡವರು ಕೊಡ್ತೀವಿ ನಾವು. ಬೇರೆಯವ್ರು ಯಾರನ್ನ ಕೊಡಕ್ ಸಾಧ್ಯ ಆಯ್ತಾ? ಬೇರೆಯವ್ರು ಯಾರನ್ನ ಕೊಡಕ್ ಸಾಧ್ಯ ಆಯ್ತಾ? ಇದು ಏನಕ್ಕೆ ಬಿಜೆಪಿ ಅವ್ರಿಗೆ ಬಡವ್ರ ಬಗ್ಗೆ ಕಾಳಜಿ ಇರ್ಲಿಲ್ವಾ? ಇಷ್ಟೆಲ್ಲ ಮಾತಾಡ್ತಾರಲ್ಲ. ಜನತಾದಳ ಅವ್ರಿಗೆ ಬಡವ್ರ ಬಗ್ಗೆ ಕಾಳಜಿ ಇರ್ಲಿಲ್ವಾ? ಬರೇ ಕಾಂಗ್ರೆಸ್ ಪಕ್ಷದ ಸಿದ್ದರಾಮಯ್ಯ ಮಾತ್ರ ಬಡವ್ರ ಬಗ್ಗೆ ಕಾಳಜಿ ಇರೋದ? ಇಷ್ಟು ಗ್ಯಾರಂಟಿದಲ್ಲೂ ಇಷ್ಟು ಮನೆ ಕೊಡ್ಬೇಕಾದ್ರೆ ಇಷ್ಟು ಗ್ಯಾರಂಟಿದಲ್ಲೂ ಮಾಡ್ತಾ ಇದ್ದೀನಿ ನಾನು. ಮಾಡ್ತಾ ಇದ್ದೀನಿ. ಒಂದು ಮನೆ ಕೊಟ್ಟಿದ್ದಾರಾ ಕೇಳಿ, ಸಾಬೀತು ಮಾಡಿದ್ರೆ ರಾಜಕೀಯ ನಿವೃತ್ತಿ ಮಾಡ್ತೀನಿ ಅಂತಿದ್ದಾರೆ. ಏನ್ ಹೇಳಿದ್ದಾರೆ ನೋಡೋಣ. ಆ ಬಡವ್ರ ಮನೆಯಲ್ಲಿ 5-10 ಸಾವಿರ ರೂಪಾಯಿ ತಗೊಂಡ್ರೆ ಅಷ್ಟು ದಲಿತರ ನನ್ ಬಂದಿಲ್ಲ. ಆಮೇಲೆ ಯಾರಿಗೂ ಇಲ್ಲಿ ನನ್ಗಿಲ್ಲ, ನನ್ಗಂತೂ ಆ ದಲಿತರ ಬಂದಿಲ್ಲ. ಬಡವ್ರು ದುಡ್ಡು ತಗೊಂಡು ಜೀವನ ಮಾಡೋದು ನನ್ಗಂತೂ ಆ ದಲಿತರ ನನ್ಗೆ ಬಂದಿಲ್ಲ. ಆಮೇಲೆ ಎನಿಬಡಿ ನಾನ್ ಬಿಟ್ಟು ಎನಿಬಡಿ ಹೇಳ್ತಾ ಇರೋದು, ಅವ್ರು ಏನಾದ್ರು ತಗೊಂಡಿದ್ ಮಾಡಿದ್ರೆ ಹುಳ ಬಿದ್ದು ಸಾಯ್ತಾನೆ. ಅವ್ರ ಮಕ್ಕಳು ಶಾಪ ತರಬೇಕು. ಬಡವರು 1,20,000 ನೀವು ಅವ್ರ ದುಡ್ಡು ತಗೊಂಡ್ರೆ ನಾನು ಸತ್ಯ ಹರಿಶ್ಚಂದ್ರ ಅಂತ ಹೇಳಲ್ಲ. ನಾನು ಈ ಬಡವ್ರ ಮನೆ ವಿಚಾರದಲ್ಲಿ ನಾನು ಸತ್ಯ ಹರಿಶ್ಚಂದ್ರ ಅಂತ ಹೇಳಲ್ಲ. ನಾನು ಕೇಳ್ರಿ, ಕಂಪ್ಲೀಟ್ ಮಾಡಕ್ ಕೊಡ್ರಿ. ಕಂಪ್ಲೀಟ್ ಮಾಡಕ್ ನೀವು ಇದೇ ಡೈರೆಕ್ಟ್ ಮಾಡಿದ್ದೀವೋ, ಇದೇ ತಪ್ಪಿದು. ಕಂಪ್ಲೀಟ್ ಮಾಡಕ್ ಕೊಡ್ರಿ, ಗುರುವೇ ಕಂಪ್ಲೀಟ್ ಮಾಡಕ್ ಕೊಡು. ಏನ್ರಿ, ನಾನು ಸತ್ಯ ಹರಿಶ್ಚಂದ್ರ ಅಂತ ಹೇಳ್ತಾ ಇಲ್ಲ. ನಾನು ಈ ಬಡವ್ರ ಮನೆ ವಿಚಾರದಲ್ಲಿ ಏನಾರ ತಗೊಂಡ್ರೆ ಅವ್ರಿಗಿಲ್ಲ, ಅವ್ರ ಮಕ್ಳಿಗೆ ಶಾಪ ತರ್ತೇನೆ. ಹೇಳ್ತಾ ಇಲ್ಲ. ನಾನು ನನ್ನ ಮಾತಿಗೆ ಬದ್ದಾಗಿದ್ದೀನಿ. ಮಾನ್ಯ ಮುಖ್ಯಮಂತ್ರಿಗೆ ಹೇಳಿ, ಇದು ನಾನೇ ಹೇಳ್ತೀನಿ, BR ಪಾಟೀಲ್ ಅವ್ರು ಪತ್ರ ಬರೀರಿ, ತನಿಖೆ ಆಗ್ಲಿ. ಇದು ನಾನೇ ಸಚಿವನಾಗಿ ಹೇಳ್ತಾ ಇದ್ದೀನಿ. ನಾನು CBI ಕೊಡಿ ಸ್ವಾಮಿ, ತನಿಖೆ ಆಗ್ಬೇಕಿದು. ಈಗ ಬಡವ್ರ ಮನೆ ಕಟ್ಟಕ್ಕೆ ದುಡ್ಡು ತಗೊಂಡ್ರೆ ಎಷ್ಟು ಮಟ್ಟಿಗೆ ಸರಿ ಹೇಳಿ? ಅದು ಯಾರು ಎನಿಬಡಿ, ನಾನಂತ ಇಲ್ಲ, ಯಾವನ್ನ ತಗೊಳ್ಳಿ ಅವನು. ಅದೇ ನಾನು ಮಿನಿಸ್ಟರ್ ಅದು ತಗೊಳ್ಳಿ, ನಮ್ಮ ಸ್ಟಾಫ್ ಅನ್ನ ತಗೊಳ್ಳಿ, ನಮ್ಮ ಇಲಾಖೆಯ ಅಧಿಕಾರಿಗಳನ್ನ ತಗೊಳ್ಳಿ, ಪಂಚಾಯತ್ ಮೆಂಬರ್ ತಗೊಳ್ಳಿ, ಅವ್ರ ಮೇಲೆ ತನಿಖೆ ಆಗ್ಬೇಕು, ಅವ್ರ ಮೇಲೆ ಕಠಿಣ ಕ್ರಮ ತಗೊಳ್ಳೇಬೇಕು. ಈಗ ಆರೋಪ ಯಾರು ಮಾಡಿರೋದು? BR ಪಾಟೀಲ್ ತಾನೇ ಆರೋಪ ಮಾಡಿದ್ರು. ಆಯ್ತು ಸ್ವಾಮಿ, ಹೇಳ್ಕೊಳ್ಳಿ, ಸಂತೋಷ, ಖುಷಿ ಪಡ್ಲಿ. ಅವ್ರ CM ಕೆಟ್ಟ ಹೆಸರು ಬರ್ತಾ ಇದ್ರೆ ಅವ್ರು ಗೊತ್ತಿದೆಯಲ್ಲೋ ಗೊತ್ತಿಲ್ಲ. ಈಗ ಯಾರನ್ನ ಈ ಹಿಂದಿಂದ 42-36 ಸಾವಿರ ಮನೆ ಕೊಡಕ್ ಸಾಧ್ಯ ಆಯ್ತಾ? ನಾ ಬಂದಾದ್ಮೇಲೆ ಕೊಟ್ಟಿರೋದು. ಬಿಜೆಪಿ ಇಷ್ಟೆಲ್ಲ ಮಾತಾಡ್ತಾರಲ್ಲ. ಒಂದ್ ಮನೆ ನಾನು ಹೇಳಿದ್ದೀನಿ, ಬಹಳ ಸತಿ ಸವಾಲ್ ಹಾಕಿದ್ದೀನಿ ನಾನು. ಸ್ಲಮ್ ಬೋರ್ಡ್ ಅಲ್ಲಿ ರಾಜೀವ್ ಗಾಂಧಿ EHP ಸ್ಕೀಮಲ್ಲಿ ಒಂದ್ ಮನೆ ಏನಾರ ಕೊಟ್ಟಿದ್ರೆ ರಾಜಕೀಯದಿಂದ ನಿರ್ವಹಣೆ ತಗೊಂತೀನಿ ಅಂತ ಹೇಳಿದ್ದೀನಿ ನಾನು. ಎಷ್ಟೋ ಒಂದ್ ಮನೆ. ನಾನ್ ಮಂತ್ರಿ ಆದ್ಮೇಲೆ ಈಗ 36,789 ಮನೆ ಕೊಡ್ತೀವಿ. ಬರೋ ತಿಂಗಳಲ್ಲಿ 42,345 ಮನೆಗಳು ಕೊಡ್ತಾ ಇದ್ದೀವಿ. ಬರೋ ವರ್ಷ ಮಾರ್ಚ್ ಒಳಗಡೆ ಎಲ್ಲ ಒಟ್ಟಾಗಿ ರಾಜೀವ್ ಗಾಂಧಿದು EHP ಸ್ಕೀಮ್ದು 2,32,000 ಮನೆಗಳು ಬಡವರು ಕೊಡ್ತೀವಿ ನಾವು. ಬೇರೆಯವ್ರು ಯಾರನ್ನ ಕೊಡಕ್ ಸಾಧ್ಯ ಆಯ್ತಾ? ಇದು ಏನಕ್ಕೆ ಬಿಜೆಪಿ ಅವ್ರಿಗೆ ಬಡವ್ರ ಬಗ್ಗೆ ಕಾಳಜಿ ಇರ್ಲಿಲ್ವಾ? ಇಷ್ಟೆಲ್ಲ ಮಾತಾಡ್ತಾರಲ್ಲ. ಜನತಾದಳ ಅವ್ರಿಗೆ ಬಡವ್ರ ಬಗ್ಗೆ ಕಾಳಜಿ ಇರ್ಲಿಲ್ವಾ? ಬರೇ ಕಾಂಗ್ರೆಸ್ ಪಕ್ಷದ ಸಿದ್ದರಾಮಯ್ಯ ಮಾತ್ರ ಬಡವ್ರ ಬಗ್ಗೆ ಕಾಳಜಿ ಇರೋದ? ಇಷ್ಟು ಗ್ಯಾರಂಟಿದಲ್ಲೂ ಇಷ್ಟು ಮನೆ ಕೊಡ್ಬೇಕಾದ್ರೆ ಇಷ್ಟು ಗ್ಯಾರಂಟಿದಲ್ಲೂ ಮಾಡ್ತಾ ಇದ್ದೀನಿ ನಾನು. ಮಾಡ್ತಾ ಇದ್ದೀನಿ.